ಇವತ್ತು ಎಸ್.ಟಿ. ಸೋಮಶೇಖರ್ ಅವರ ಮಾತು ನಡೆ ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಮತವೂ ಕೂಡ ಇಲ್ಲಿ ಕುತೂಹಲ ಮೂಡಿಸಿರೋದೇನೆಂದ್ರೆ ಎಸ್.ಟಿ. ಸೋಮಶೇಖರ್ ಅವರು ಒಂಟಿಯಾಗಿ ಓಡಾಡ್ತಾ ಇರೋದು ವಿಧಾನಸೌಧದಲ್ಲಿ. ಯಾರ ಜೊತೆಗೂ ಅವರು ಕಾಣಿಸ್ಕೊಳ್ತಾ ಇಲ್ಲ, ಯಾವ ಗುಂಪು ಅಂತಲೂ ಗೊತ್ತಾಗ್ತಾ ಇಲ್ಲ, ಯಾರು ಆತ್ಮೀಯರು ಯಾರು ಆತ್ಮೀಯರಲ್ಲ, ಯಾವ ಕಡೆಗೆ ಮತ ಹೋಗಬಹುದು ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಅತ್ಯಂತ ನಿಗೂಢವಾದಂತಹ ಒಂದು ನಡೆ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಮತ ಹಾಕ್ತೀನಿ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಆ ಆತ್ಮಸಾಕ್ಷಿ ಯಾರ ಕಡೆಗೆ ತಿರುಗತ್ತೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸೋಮಶೇಖರ್ ಗುಡುಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಕಡೆಗೆ ಸಾಫ್ಟ್ ಕಾರ್ನರ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ಡೆವಲಪ್ಮೆಂಟ್ಸ್ ಕಳೆದ ಕೆಲ ತಿಂಗಳುಗಳಿಂದ ಎಸ್.ಟಿ. ಸೋಮಶೇಖರ್ ಅವರ ನಡೆ ಆಗಿರಬಹುದು, ಮೊನ್ನೆಷ್ಟೇ ಡಿ.ಕೆ. ಬ್ರದರ್ಸ್ ಅವರನ್ನ ಹಾಡಿ ಹೊಗಳಿದಂತಹ ರೀತಿ, ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದಂತಹ ರೀತಿ, ಜೊತೆಗೆ ಡಿ.ಕೆ. ಶಿವಣ್ಣವರು ಭೇಟಿಯಾದಂತಹ ವಿಚಾರ ಎಷ್ಟು ಚರ್ಚೆಗೆ ಕಾರಣವಾಯಿತು. ಜೊತೆಗೆ ಬಿಜೆಪಿಯಿಂದ ಒಂದು ಕಾಲ ಹೊರಗಡೆ ಇಟ್ಟಂಗೆನೆ ಎಸ್.ಟಿ. ಸೋಮಶೇಖರ್ ಅಂತ ಹಲವು ತಿಂಗಳುಗಳಿಂದ ಎಲ್ಲರೂ ಕೂಡ ಅದೇ ವಿಚಾರವಾಗಿ ಅವ್ರನ್ನ ನೋಡ್ತಾ ಇರೋದು ಕೂಡ ಆ ಒಂದು ದೃಷ್ಟಿಕೋನದಿಂದನೇ. ಅದರ ನಡುವೆ ಈಗ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿ ವಿರುದ್ಧನೂ ಗುಡುಗಿದ್ರು, ಜೆಡಿಎಸ್ ವಿರುದ್ಧನೂ ಗುಡುಗಿದ್ರು, ಜೊತೆಗೆ ಆತ್ಮಸಾಕ್ಷಿ ಮತ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಇದೆಲ್ಲವೂ ಕೂಡ ಎಸ್.ಟಿ. ಸೋಮಶೇಖರ್ ಅವರ ನಡೆಯನ್ನ ಪ್ರಶ್ನಿಸುವ ರೀತಿ ಆಗಿದೆ. ಜೊತೆಗೆ ಕುತೂಹಲ ಕೂಡ ಇದೆ. ಇಲ್ಲಿ ಒಬ್ಬೇ ಓಡಾಡ್ತಿದ್ದಾರೆ ಎಸ್.ಟಿ. ಸೋಮಶೇಖರ್, ಗಮನಿಸಬಹುದು, ಯಾರ ಜೊತೆಗೂ ಅವರು ಕಾಣಿಸ್ಕೊಳ್ತಾ ಇಲ್ಲ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಸ್ವಲ್ಪ ಬೇಸರ ಇದೆ ಅನ್ನುವಂಥ ಒಂದು ವಿಚಾರ. ಅಭಿವೃದ್ಧಿ ವಿಚಾರದಲ್ಲಿ ಅವರಿಬ್ಬರಿಗೂ ಕೂಡ ಸ್ವಲ್ಪ ಬೇಸರ ಇದೆ ಅನ್ನುವಂಥದ್ದು ಈಗ ಚರ್ಚೆಗೆ ಬಂದಿರುವಂತಹ ಒಂದು ವಿಚಾರ ಇದು. ಹಾಗಂತ ಅವರು ಪಕ್ಷದ ವಿರುದ್ಧ ಏನು ನಡ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯವರು. ಅದರಲ್ಲೂ ವಿಧಾನಸೌಧದಲ್ಲಿ ಮಾತನಾಡಿದಂತಹ ಶಾಸಕ ಎಸ್.ಆರ್. ವಿಶ್ವನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಕುಪೇಂದ್ರ ರೆಡ್ಡಿ, ಅವರು 5ನೇ ಅಭ್ಯರ್ಥಿಯಾಗಿ ಏನು ಕಣದಲ್ಲಿದ್ದಾರೆ, ಅವ್ರನ್ನ ಗೆಲ್ಲಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ಅಂತೇಳಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ ವಿಶ್ವನಾಥ್. ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡಿಸಿದ್ದಾರೆ ಎಸ್.ಆರ್. ವಿಶ್ವನಾಥ್ ಅವರನ್ನ. ಬನ್ನಿ ನೋಡೋಣ. ಅಭ್ಯರ್ಥಿಗಳೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೈ ಹಿಡಿತಾರ ಅಂತ? ಖಂಡಿತ ಇಲ್ಲ. ಈಗ ತಾನೇ ನಾನು ಸೋಮಶೇಖರ್ ಅವರಲ್ಲೂ ಕೂಡ ಕೇಳಿದೆ. ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ಶಾಸಕರು. ಅವ್ರು ಖಂಡಿತವಾಗೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಈಗಲೂ ಕೂಡ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅವರು ಕೊಟ್ಟಿದ್ದಾರೆ. ಯಾರು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಮಾತನ್ನು ಕೊಟ್ಟಿದ್ದಾರೆ, ಮಾಡಿದ್ದಾರೆ, ಅವ್ರು ಕೊಡ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ತಾರೆ. ಖಂಡಿತವಾಗಿ ಕೂಡ ಹೆಬ್ಬಾರ್ ಆಗಲಿ ಎಸ್.ಟಿ. ಸೋಮಶೇಖರ್ ಆಗಲಿ ಅವರು ಕಾಂಗ್ರೆಸ್ ಪರ ಇಲ್ಲ. ಅವ್ರ ಕೆಲಸ ಆಗಬೇಕು ಅಂತೇಳಿ ಅಲ್ಲಿ ಓಡಾಡಿರ್ಬೋದು. ಬಿಟ್ಟರೆ ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಅಲ್ಲ, ನನ್ನ ಮೇಲೆ ಉಪಚಾರಿ ಮಾಡಲಿ, ಕಿತ್ತಾಕ್ಲಿ ಬಿಡಿ, ನಾನು ಆತ್ಮಸಾಕ್ಷಿ ಮತ ಹಾಕ್ತಿದ್ದೀನಿ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತಿದ್ದಾರೆ. ಇಲ್ಲ, ಅವ್ರು ಏನೇ ಆತ್ಮಸಾಕ್ಷಿ ಆದರೂ ಕೂಡ ಈಗ ನೋಡಿ ನೀವು ನಾನು ಏನು ಹೇಳ್ತೀನಿ ಅಂತೇಳಿ. ಯಾಕಂದರೆ ನನಗೂ ಅವ್ರಿಗೆ ವಿಶ್ವಾಸ ಇರೋದು ಪಕ್ಕದ ಕ್ಷೇತ್ರದವರು, ಅವರು ಭಾರತೀಯ ಜನತಾ ಪಾರ್ಟಿಗೆ ಹಾಕ್ತಾರೆ. ಈಗ ಒಂದ್ ಕಡೆ ಮೈತ್ರಿ ಬಲವನ್ನು ನಂಬ್ಕೊಂಡು ಕುಪೇಂದ್ರ ರೆಡ್ಡಿ ಅವರು ಕೂಡ ಕಣಕ್ಕೆ ಇಳಿದಿದ್ದಾರೆ. ಗೆಲ್ಸ್ಕೋತೀರಾ? ಈಗ ಯಾರನ್ನೇ ಚುನಾವಣೆ ಗೆಲ್ಲಿಸು ಕೂಡ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಗೆ 6 ವೋಟ್ ಶಾರ್ಟೇಜ್ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ. ನಾವು ಇಂಡಿಪೆಂಡೆಂಟ್ 4 ಜನ ಹಾಕ್ಕೊಂಡ್ರು ಕೂಡ ಮತ್ತೆ 2 ಇರ್ತದೆ. ಸಾಮಾನ್ಯವಾಗಿ ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಈಗಿನ್ನೂ 8 ತಿಂಗಳು 9 ತಿಂಗಳು ಆಗಿರುವಾಗ ನನಗೆ ಗೊತ್ತಿರೋ ಹಾಗೆ ಯಾವುದೇ ಶಾಸಕರು ಕೂಡ ಕ್ರಾಸ್ ವೋಟ್ ಮಾಡೋದು ಭಾಳ ಕಡಿಮೆ, ಮಾಡೋಕ್ಕೆ ಸಾಧ್ಯತೆಗಳಿಲ್ಲ.